ಶ್ರೀ ಗುರು ಬಸವಲಿಂಗಾಯ ನಮಃ. ಈ ದಿನ ಜಗನ್ಮಾತೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನವನ್ನು ನಾವು ನೋಡೋಣ. ಶ್ರೀ ಗುರು ಲಿಂಗದೇವರು ತಮ್ಮ ಹಸ್ತವ ತಂದು ಶ್ರೀ ಗುರು ಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ ಎನ್ನ ಭವಂ ನಾಸ್ತಿಯಾಯಿತು. ಎನ್ನ ತನ್ನಂತೆ ಮಾಡಿದ ತನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಳದಲ್ಲಿ ಮೂರ್ತಿಗೊಳಿಸಿದ. ತನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಮನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಮನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಭಾವಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಜ್ಞಾನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಭಾವಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಜ್ಞಾನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಎನ್ನ ಜ್ಞಾನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗದ ಒಳಹೊರಗೆ ತೆರೆಯಿಲ್ಲದೆ ಅಳವಡಿಸಿದ ನಮ್ಮ ಶ್ರೀ ಗುರುಲಿಂಗದೇವರು. ಎನ್ನ ಜ್ಞಾನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗ ಒಳಹೊರಗೆ ತೆರೆಯಿಲ್ಲದೆ ಅಳವಡಿಸಿದ ನಮ್ಮ ಶ್ರೀ ಗುರುಲಿಂಗದೇವರು ಚನ್ನಮಲ್ಲಿಕಾರ್ಜುನ. ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಮತ್ತೆ ತಮ್ಮ ದೀಕ್ಷಾ ಗುರುವಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಆ ದೀಕ್ಷೆಯನ್ನು ಕೊಟ್ಟಂಥ ಗುರು ಯಾವ ರೀತಿ ಆ ಶಿಷ್ಯನಿಗೆ ದೀಕ್ಷೆಯನ್ನು ತೆಗೆದುಕೊಂಡಂಥ ಆ ಶಿಷ್ಯನಿಗೆ ಅನುಗ್ರಹವನ್ನು ಮಾಡ್ತದಾನವನು ಅಂತ ಹೇಳಿ ಆ ತಾಯಿಯವರು ಈ ವಚನದಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಯಾಂತ್ರಿಕವಾಗಿ ಒಂದು ಲಿಂಗವನ್ನು ಒಬ್ಬ ಶಿಷ್ಯನಿಗೆ ಕೊಟ್ಟು ಹಾಗೇ ದೀಕ್ಷೆ ಆಯಿತು ಅಂತ ಹೇಳಿದಾಗ ಅದು ದೀಕ್ಷೆ ಆಗೋದಿಲ್ಲ, ದೀಕ್ಷೆ ಕಾರ್ಯಕ್ರಮ ಆಗೋದಿಲ್ಲ. ಆದರೆ ಇಲ್ಲಿ ಲಿಂಗಾಯತ ಧರ್ಮದ ಒಂದು ಮೂಲ ಸದುದ್ದೇಶ ಏನು ಅಂತ ಕೇಳಿದರೆ, ಇಲ್ಲಿ ಒಂದು ದೀಪಕ್ಕೆ ಊದುಬತ್ತಿ ಹಚ್ಚಿದ ಹಾಗೆ ಊದುಬತ್ತಿ ಹಚ್ಚಿದಂತಹ ಆ ಬೆಂಕಿ ಊದುಬತ್ತಿಯನ್ನು ಸುಟ್ಟು ಹೋಗಿಬಿಡ್ತದೆ. ಆದರೆ ಇಲ್ಲಿ ನಮ್ಮ ಲಿಂಗಾಯತ ಧರ್ಮದಲ್ಲಿ ಜ್ಯೋತಿ ಮುಟ್ಟಿ ಜ್ಯೋತಿಯಾಗುವುದು ಅಂದರೆ ಒಂದು ಜ್ಯೋತಿಯಿಂದ ಮತ್ತೊಂದು ಜ್ಯೋತಿಯನ್ನು ಮುಟ್ಟಿ ಆ ಜ್ಯೋತಿ ಮತ್ತೊಂದು ಸ್ಥಾನದಲ್ಲಿ ಅದು ಬೆಳಗಬೇಕು, ಬೆಳಕು ಕೊಡಬೇಕು. ಅಂತಹ ಒಂದು ವ್ಯವಸ್ಥೆ ಈ ದೀಕ್ಷಾ ಕಾರ್ಯಕ್ರಮ ಅದು ನಮ್ಮ ಲಿಂಗಾಯತ ಧರ್ಮದಲ್ಲಿ ಮಾತ್ರ ಇದೆ. ಯಾರೂ ಅಲ್ಲಿ ಗುರು ಮುಟ್ಟಿ ಗುರು ಆಗೋದು ಯಾವ ಬೇರೆ ಧರ್ಮದಲ್ಲಿ ಅದರದ್ದು ಅವಕಾಶ ಇಲ್ಲ. ಅಲ್ಲಿ ಭಕ್ತನಾಗ್ಬೋದು, ಶಿಷ್ಯನಾಗಿ ಉಳ್ಕೋಬೋದು. ಆದರೆ ಒಬ್ಬ ಭಕ್ತ, ಒಬ್ಬ ಶಿಷ್ಯ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಆತನು ಗುರು ಆಗ್ಬೋದು. ಆತನು ಮತ್ತೊಬ್ಬರಿಗೆ ಅನುಗ್ರಹ ಮಾಡುವಂಥ ಶಕ್ತಿಯನ್ನು ಆತ ಪಡೆದುಕೊಳ್ಬೋದು. ಅಂತಹ ಒಂದು ವ್ಯವಸ್ಥೆ ಅದು ಯಾವ ಧರ್ಮದಲ್ಲಿಯೂ ಸಿಗೋದಿಲ್ಲ. ಅದು ಕೇವಲ ಲಿಂಗಾಯತ ಧರ್ಮದಲ್ಲಿ ಮಾತ್ರ ಸಿಗ್ತದೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಆ ಗುರುಲಿಂಗ ದೇವರು ಅವರ ದೀಕ್ಷಾ ಗುರುಗಳೇನಿದಾರಲ್ಲ ಯಾವ ರೀತಿ ನನ್ನನ್ನು ಮಾಡಿದರು, ಯಾವ ರೀತಿ ನನ್ನಲ್ಲಿ ಆ ದೀಕ್ಷೆಯ ಒಂದು ಇದನ್ನು ನನಗೆ ಕೊಟ್ಟರು ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಈ ವಚನದಲ್ಲಿ ಹೇಳ್ತಾ ಇದ್ದಾರೆ. ಶ್ರೀ ಗುರು ಲಿಂಗದೇವರು ತಮ್ಮ ಹಸ್ತವ ತಂದು ಎನ್ನ ಮಸ್ತಕದ ಮೇಲೆ ಇರಿಸಿದಾಗಲೇ, ಅಂದರೆ ಇಲ್ಲಿ ದೀಕ್ಷೆ ಕೊಡುವಂತಹ ಗುರು ಏನಿದಾರಲ್ಲ ಆ ಶಿಷ್ಯನ ಒಂದು ಮಸ್ತಕದ ಮೇಲೆ ಅಂದರೆ ತಲೆಯ ಮೇಲೆ ಅವರ ಒಂದು ಹಸ್ತವನ್ನು ಇರಿಸಬೇಕು ದೀಕ್ಷೆ ಕೊಡುವಾಗ. ಹಾಗೆ ಅವರ ಹಸ್ತವನ್ನು ಅವರ ಶಿಷ್ಯನ ಮಸ್ತಕದ ಮೇಲೆ ಅಂದರೆ ತಲೆ ಮೇಲೆ ಅವರ ಕೈಯನ್ನು ಇಟ್ಟು
ಅಲ್ಲಿ ಕಿವಿಯಲ್ಲಿ ಅಲ್ಲಿ ಮಂತ್ರೋಪದೇಶವನ್ನು ಮಾಡಬೇಕು. ಕರದಲ್ಲಿ ಇಷ್ಟಲಿಂಗವನ್ನು ಕೊಟ್ಟು ಮಾಡಬೇಕು. ಅದಕ್ಕೆ ಇಲ್ಲಿ ಅಕ್ಕಮಹಾದೇವಿ ಗುರುಲಿಂಗ ದೇವರು ತಮ್ಮ ಹಸ್ತವನ್ನು ಎನ್ನ ಮಸ್ತಕದ ಮೇಲೆ ಇಟ್ಟಾಗ ನನಗೇನಾಯ್ತಂದ್ರೆ ಎನ್ನ ಭವಮ್ಮ ನಾಸ್ತಿ ಆಗಿತ್ತು. ಅದೇನು ನಾವು ಹುಟ್ಟು ಸಾವುಗಳ ಮಧ್ಯೆ ಈ ಭವಬಂಧನ ಅಂತ ನಾವೇನು ಹೇಳ್ತೇವಲ್ಲ, ಭವಸಾಗರ ಭವಬಂಧನ ಅಂತ ಹೇಳ್ತೇವಲ್ಲ, ಈ ಸಂಸಾರ ಅನ್ನೋದೇನೈತಲ್ಲ ಅದು ಭವ, ಅದು ನಾಸ್ತಿಯಾಗಿ ಹೋತು, ಅದು ತೊಲಗಿ ಹೋತು ಅಂತ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಎನ್ನ ತನ್ನಂತೆ ಮಾಡಿದ. ಅಲ್ಲಿ ನಾನು ಮೊದಲಿಗೆ ಹೇಳಿದ ಹಾಗೆ ಇಲ್ಲಿ ಗುರುಲಿಂಗ ದೇವರು, ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಒಬ್ಬ ಗುರುವಾಗುವ ಮಟ್ಟಕ್ಕೆ ಅವರಿಗೆ ಒಂದು ದೀಕ್ಷೆಯನ್ನು ಅಲ್ಲಿ ಕೊಡ್ತಾರೆ ಅವರು. ಹಾಗೆ ಎನ್ನ ತನ್ನಂತೆ ಮಾಡಿದ ಅಂದರೆ ಅಲ್ಲಿ ನಾವು ಏನು ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ಒಂದು ಅವಕಾಶವಿದೆಯಲ್ಲ, ಅದೇ ರೀತಿ ಅಲ್ಲಿ ಅಕ್ಕಮಹಾದೇವಿ ತಾಯಿಯವರು ಆ ರೀತಿ ತನ್ನಂತೆ ಗುರು ನನ್ನನ್ನು ಮಾಡಿದ ಅಂತ ಇಲ್ಲಿ ಹೇಳ್ತಿದ್ರು. ಹಾಗೆ ಮುಂದೆ ಏನು ಹೇಳ್ತಾರೆ, ತನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಕರಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಅಂದರೆ ದೀಕ್ಷೆ ಕೊಡುವಂತಹ ಗುರು ಮೊದಲಿಗೆ ತಮ್ಮ ಕರಸ್ಥಳದಲ್ಲಿ ಇಟ್ಟುಕೊಂಡು ಆ ಲಿಂಗವನ್ನು ಪೂಜೆ ಮಾಡಿ ಶುದ್ಧೀಕರಿಸಿ ಅದನ್ನು ಮುಂದೆ ಆ ಶಿಷ್ಯರ ಕೈಗೆ ಅದನ್ನು ಕೊಡುವಂಥ ಒಂದು ವ್ಯವಸ್ಥೆ. ಹಾಗೆ ಅವ್ರ ಕೈಯೊಳಗಿರುವಂಥ ಕರಸ್ಥಳ ಲಿಂಗವನ್ನು ಅಲ್ಲಿ ಏನು ಮಾಡ್ತಾರೆ, ಶಿಷ್ಯನ ಒಂದು ಕರಸ್ಥಳದಲ್ಲಿ ಮೂರ್ತಿಗೊಳಿಸಿದ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನು ಹೇಳ್ತಾರೆ, ಎನ್ನ ಕರಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಮನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಹಾಗೆ ಒಂದು ಕರಸ್ಥಳದಲ್ಲಿದ್ದಂಥ ಆ ಇಷ್ಟಲಿಂಗ ಏನಿದೆಯಲ್ಲ, ಅದರ ಒಂದು ಕೇವಲ ಅದು ಒಂದು ನಮಗೆ ಆಕಾರವಾಗಿ ಕಂಡು ಅಲ್ಲಿ ನಿರಾಕಾರ ಆದಂತಹ ಒಂದು ಲಿಂಗವನ್ನು ನನ್ನ ಮನಸ್ಥಳದಲ್ಲಿ ಅಲ್ಲಿ ಮೂರ್ತಿಗೊಳಿಸಿದರು ಅಂತ ಹೇಳ್ತಾರೆ. ಅದೇ ರೀತಿ ಎನ್ನ ಮನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಭಾವಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಅಂದರೆ ಮುಂದೆ ಅಂದರೆ ಒಂದು ಪ್ರಕ್ರಿಯೆ ಏನಿದೆ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ, ಅದು ಒಂದೊಂದೇ ಮೆಟ್ಲು ಹತ್ತಿಗಂತ ನಾವು ಹೇಗೆ ಮೇಲೆ ಹೋಗಬೇಕಲ್ಲ, ಆ ರೀತಿ ಇಲ್ಲಿ ಅವರು ಮನಸ್ಥಳದಲ್ಲಿದ್ದಂಥ ಆ ಲಿಂಗವನ್ನು ಮಹಾಲಿಂಗವನ್ನು ಭಾವಸ್ಥಳದಲ್ಲಿ ಮೂರ್ತಿಗೊಳಿಸಿದ ಅಂತ ಹೇಳ್ತಾರೆ. ಹಾಗೆ ಎನ್ನ ಭಾವಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಜ್ಞಾನಸ್ಥಳದಲ್ಲಿ ಮೂರ್ತಿಗೊಳಿಸಿದ. ಮೊದಲಿಗೆ ಕರಸ್ಥಳದಲ್ಲಿ ಮೂರ್ತಿಗೊಳ್ತತಿ, ಆಮೇಲೆ ಮನಸ್ಥಳದಲ್ಲಿ ಮೂರ್ತಿಗೊಳ್ತತಿ, ಅನಂತರ ಭಾವಸ್ಥಳದಲ್ಲಿ ಮೂರ್ತಿಗೊಳ್ತತಿ, ಆಮೇಲೆ ಜ್ಞಾನಸ್ಥಳದಲ್ಲಿ ಅದು ಮೂರ್ತಿಗೊಳ್ತತಿ. ಹಾಗೆ ಆ ಜ್ಞಾನಸ್ಥಳದಲ್ಲಿ ಅದನ್ನು ಮೂರ್ತಿಗೊಳಿಸಿದ ಅಂತ ಹೇಳ್ತಾರೆ. ಮುಂದೆ ಏನಂತಾರೆ, ಎನ್ನ ಜ್ಞಾನಸ್ಥಳದಲ್ಲಿದ್ದ ಮಹಾಲಿಂಗವನ್ನು ಎನ್ನ ಸರ್ವಾಂಗದ ಒಳ ಹೊರಗೆ ತೆರಹಿಲ್ಲದ ಅಳವಡಿಸಿದ ನಮ್ಮ ಗುರುಲಿಂಗ ದೇವರು. ಕೊನೆಯದಾಗಿ ಅಲ್ಲಿ ಜ್ಞಾನಸ್ಥಳದಲ್ಲಿದ್ದಂಥ ಮಹಾಲಿಂಗವನ್ನು ಸರ್ವಾಂಗದಲ್ಲಿ, ಅಂದರೆ ಇಡೀ ನಮ್ಮ ತಲೆಯಿಂದ ಅಡಿಯಿಂದ ಮುಡಿಯವರೆಗೆ ಅಂತ ನಾವೇನು ಹೇಳ್ತಾರವ, ಎಲ್ಲ ನಮ್ಮ ದೇಹದ ಅವಯವಗಳಲ್ಲಿ ಆ ಒಂದು ಆ ಲಿಂಗವು ಏನಾಗಿಬಿಡ್ತದೆ ಅಂದರೆ ಒಳಗೆ ಮತ್ತು ಹೊರಗೆ ಅನ್ನೋದೇ ಭೇದ ಇಲ್ಲದೆ ಅದು ಆತನ ಲಿಂಗದೇವರು ಅದನ್ನು ಮೂರ್ತಿಗೊಳಿಸಿದರು ಅನ್ನೋದನ್ನು ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳ್ತಾರೆ. ಅದಕ್ಕೆ ಅಲ್ಲಿ ಗುರುಮುಟ್ಟು ಗುರುವಾದ ಹಾಗೆ ಇಲ್ಲಿ ಲಿಂಗಾಯತ ಧರ್ಮದಲ್ಲಿ ಲಿಂಗ ಮುಟ್ಟಿ ಲಿಂಗವಾಗದ ಅಂಗ ಸಂಘ ಒಳಿದು ಲಿಂಗ ಮುಖ್ಯ ಆಗೋದು, ಲಿಂಗ ಸಂಗಿ ಆಗೋದು, ತಾನೇ ಲಿಂಗವಾಗೋದು ಈ ಒಂದು ಲಿಂಗಾಯತ ಧರ್ಮದಲ್ಲಿರುವಂಥ ಒಂದು ಪ್ರಕ್ರಿಯೆ. ಅದಕ್ಕೋಸ್ಕರ ಇಲ್ಲಿ ಅಕ್ಕಮಹಾದೇವಿ ತಾಯಿಯವರು ಹೇಳಿದ ಹಾಗೆ ನಾವು ಸಹಿತ ನಮ್ಮ ದೀಕ್ಷಾ ಗುರುವಿನಿಂದ ದೀಕ್ಷೆಯನ್ನು ತೆಗೆದುಕೊಂಡು ಹಾಗೆ ಕರಸ್ಥಳದಲ್ಲಿದ್ದದ್ದನ್ನು ಮನಸ್ಥಳದಲ್ಲಿದ್ದದ್ದನ್ನು ಭಾವಸ್ಥಳದಲ್ಲಿದ್ದದ್ದನ್ನು ಜ್ಞಾನಸ್ಥಳದಲ್ಲಿದ್ದಲ್ಲ ನಮ್ಮ ಸರ್ವಾಂಗದಲ್ಲಿ ಅದನ್ನು ತೊಳಗಿ ಬೆಳಗುವ ರೀತಿ ಅದನ್ನು ಅಳವಡಿಸುವಂಥ ಒಬ್ಬ ದೀಕ್ಷಾ ಗುರುವಿನ ಮೂಲಕ ನಾವು ದೀಕ್ಷೆ ತೆಗೆದುಕೊಂಡು ನಾವು ಸಹಿತ ಲಿಂಗ ಮುಟ್ಟಿ ಲಿಂಗವಾಗುವಂಥ ಒಂದು ಪ್ರಕ್ರಿಯೆ ನಮಗೆ ಬರಬೇಕು ಅಂತ ಜ್ಞಾನ ನಮಗೆ ಬರಬೇಕು
ಅಂತ ಕೇಳಿದಾಗ ನಾವು ಮತ್ತೆ ಅಲ್ಲೇ ನೋಡೋಕ್ಕೂ ವಚನಗಳನ್ನು ಓದಬೇಕಾಗ್ತದೆ. ವಚನಗಳನ್ನು ಓದಿ ಪಚನ ಮಾಡಿಕೊಳ್ಳಬೇಕು. ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ. ಅದಕ್ಕೋಸ್ಕರ ವಚನಗಳನ್ನು ಓದೋಣ, ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.